ಟ್ರಾನ್ಸ್ಫಾರ್ಮೇಷನ್ ಚಾಲೆಂಜ್ ಬ್ಯಾಕ್ ಟು ಬೇಸಿಕ್ಸ್ ಸೀರೀಸ್ಗೆ ಸ್ವಾಗತ. ಡೇ 52. ಫುಲ್ ನೈಟ್ ಟ್ರೈನ್ ಜರ್ನಿ, ನಿದ್ದೆ ಆಗಿಲ್ಲ. ಸೊ ಸೀದಾ ಮೆಟ್ರೋ ಹೊತ್ಕೊಂಡು ಮನೆಗೆ ಬಂದೆ. ಮನೆಗೆ ಬರ್ತಿದ್ದಂಗೆ ನಮ್ಮ ಚಿಣ್ಮಿಣಿಯವ್ರು ವೆಲ್ಕಮ್ ಮಾಡಿದ್ರು. ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನ, ಯಾವಾಗ ಬಂದೆ ನೀನು, ಅಯ್ಯೋ ಅಂದ್ಕೊಂಡು ಡ್ಯಾನ್ಸಲ್ಲಿ ಆಡೋಕ್ಕೆ ಶುರು ಮಾಡಿದ್ರು. ಸೊ ಹಂಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟು ಹಂಗೆ ಮಲ್ಕೊಂಡ್ಬಿಟ್ರು. ಈ ಚಿಣ್ಮಿಣಿದು ಹೆವಿ ನಾಟಕ ಆಯ್ತಾ. ಊರೂರಿಗೆಲ್ಲ ಅಟ್ಟಿಸ್ಕೊಂಡು ಹೋಗ್ತಾನೆ, ನನಗೆ ಮಾತ್ರ ಈ ರೇಂಜಿಗೆ ಡೌನ್ ಮಾಡ್ತಾನೆ. ಯಾಕೆ ಹೇಳಿ, ಪ್ರೋಟೀನ್ ಸಿಗುತ್ತೆ ಅಂತ. ಲಿಟ್ರಲಿ 2.5 months ಆಯಿತು, ಬಾಡಿ ವೇಟ್ ಏನೂ ಡಿಫ್ಲೆಕ್ಷನ್ ಆಗಿಲ್ಲ. ಸೊ ಇಟ್ಸ್ ಬೀನ್ 3 weeks ನಾನು ಯಾವುದೂ ವ್ಲಾಗ್ಸ್ ಪೋಸ್ಟ್ ಮಾಡಿಲ್ಲ. ಬಟ್ ಟ್ರಸ್ಟ್ ಮೀ, ಐ ಹ್ಯಾವ್ ಡಾಕ್ಯುಮೆಂಟೆಡ್ ಎವ್ರಿಥಿಂಗ್. ಒಂದಲ್ಲ ಒಂದು ಎಕ್ಸ್ಕ್ಯೂಸಿಂದ ನಾನು ಯಾವುದೇ ವೀಡಿಯೋಸ್ ಹಾಕೋಕ್ಕಾಗಿಲ್ಲ. ಸೊ ಐ ಆಮ್ ವೆರಿ ಸಾರಿ ಫಾರ್ ದಟ್. ಬಟ್ ಹಿಯರ್ ಆನ್ವರ್ಡ್ಸ್ ಐ ವಿಲ್ ಬಿ ರೆಗ್ಯುಲರ್ ಆ್ಯಂಡ್ ಕನ್ಸಿಸ್ಟೆಂಟ್. ಒಳ್ಳೆ ವಿಷಯ ಏನು ಅಂದರೆ, ನಾನು 4 to 5 times ಜಿಮ್ ಹಿಟ್ ಮಾಡಿದ್ದೀನಿ ವೀಕ್ಲಿ. ಆ್ಯಂಡ್ ಪ್ರೋಟೀನ್ ಕೂಡ ಆದಷ್ಟು ಮೇಂಟೈನ್ ಮಾಡಿದ್ದೀನಿ. ಕ್ಯಾಲರೀಸ್ ಟ್ರ್ಯಾಕ್ ಆಗಿಲ್ಲ. ದಿಸ್ ಇಸ್ ಮೈ ಮೀಲ್ 1. ನಾನು ಆಫೀಸಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ಸ್ ಮಾಡಿಕೊಂಡೆ. ರೈಸು, ಚಿಕನ್ನು, ಮೊಟ್ಟೆ ಎಲ್ಲ ಮಾಡಿಕೊಂಡು ಮೀಲ್ 2 ಕೂಡ ಮನೆಯಲ್ಲೇ ತಿನ್ಕೊಂಡು ಬಾಕ್ಸ್ ಮಾಡಿಕೊಂಡು ಆಫೀಸ್ ಕಡೆ ಹೊರಟೆ. ರೀಸೆಂಟ್ಲಿ ಒನ್ ಆಫ್ ಮೈ ಕ್ಲೈಂಟ್ ಆಸ್ಕ್ಡ್ ವೈ ಯುವರ್ ಬಾಡಿ ವೇಟ್ ಈಸ್ ಆಲ್ಮೋಸ್ಟ್ ಸೇಮ್, ಇಟ್ಸ್ ಬಿನ್ 2 months. ಸೊ ಐ ಸೆಡ್, ಲುಕ್ ಅಟ್ ಮೈ ಬಾಡಿ ಕಂಪೋಸಿಷನ್, ಇಟ್ ಹ್ಯಾಸ್ ಬಿನ್ ಆಲ್ರೆಡಿ ಚೇಂಜ್ಡ್. ಇನ್ ಫ್ಯಾಕ್ಟ್ ಐ ಆಮ್ ಆಲ್ರೆಡಿ ಫೀಲಿಂಗ್ ಆ್ಯಪ್ಸ್ ಟೈಟ್ನೆಸ್. ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ವಾಕ್ ಹೋಗಿ ಸ್ನ್ಯಾಕ್ಸಿಗೆ 3 whole egg ಹಾಗೂ ಮೀಲ್ 4 60 grams ರೈಸ್ ಮತ್ತು ಚಿಕನ್ ತಿನ್ಕೊಂಡು ನಾನು ಮತ್ತೆ ಮನೆ ಕಡೆ ವಾಪಸ್ ಹೊರಟೆ. ಇವತ್ತು ಜಿಮ್ ವರ್ಕೌಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಲೇಟ್ ಆಗಿತ್ತು. ಸೊ ಇದು ನನ್ನ ಸ್ಟೆಪ್ ಕೌಂಟ್, ಇದು ನನ್ನ ಕ್ಯಾಲರೀಸ್ ಫಾರ್ ದ ಡೇ. ಸೊ ಇವತ್ತಿಂದ ನಾನು ಪ್ರಾಪರಾಗಿ ಟ್ರ್ಯಾಕ್ ಮಾಡ್ತೀನಿ. ಥ್ಯಾಂಕ್ ಯು.